ಸರ್, ಈ ಕಥೆನ ನೀವು ಯಾಕೆ ಒಪ್ಕೊಂಡ್ರಿ, ಯಾಕೆ ಇಷ್ಟ ಆಯ್ತು, ಈ ಥರ ಬಂದು ಕತೆ ಇದೆ ಅಂತ ಬಂದು ಆ ಟೀಮ್ ನಿಮಗೆ ಹೇಳಿದಾಗ ನಿಮಗೆ ಇಷ್ಟವಾದಂಥ ಅಂಶ ಏನು ಅಂತ ಹೇಳಿ, ಆ ಸ್ಟಾರ್ಟಿಂಗ್ ಡೇಸ್ ನೀವು ನೆನಪು ಮಾಡ್ಕೊಳ್ಬಹುದಾ ಅಂತ ಹೇಳಿ? ಅಂದರೆ ಶ್ರೀಲೇಶ್ ಅವ್ರು ಫಸ್ಟ್ ಟೈಮ್ ಬಂದು ನರೇಟ್ ಮಾಡಿದಾಗಲೇ ನರೇಷನ್ ತುಂಬ ಕ್ಯಾಪ್ಟಿವೇಟಿಂಗ್ ಆಗಿತ್ತು. ಸೊ ಆ್ಯಕ್ಚುಲಿ ಸೆಕೆಂಡ್ ಮೀಟಿಂಗೇ ತೊಗೊಳ್ಲಿಲ್ಲ ಇದನ್ನ, ಈ ಸಿನಿಮಾನ ಒಪ್ಕೊಳಕ್ಕೆ. ಸೊ ಅದಕ್ಕೆ ಒಂದೊಂದು ಕಥೆಗಳು ಹೇಗಿರುತ್ತೆ ಅಂದರೆ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಮಗೆ ಯೋಚನೆ ಮಾಡೋ ಟೈಮ್ ಬೇಕಾಗಿರಲ್ಲ. ಸೊ ಹಂಗಂದ್ರೆ ಕತೆ ತುಂಬ ಚೆನ್ನಾಗಿದೆ ಅಂತ. ಆಮೇಲೆ ಸಾಕಷ್ಟು ವಿಷಯಗಳು ಈ ಸಿನಿಮಾ ಹೇಳುತ್ತೆ. ಆಮೇಲೆ ನನ್ನ ಎಲ್ಲ ಕ್ಯಾರೆಕ್ಟರ್ ಮೂಲಕ ಒಂದಷ್ಟು ವಿಷಯಗಳ ಈ ಸಿನಿಮಾ ಹೇಳುತ್ತೆ. ಆ ವಿಷಯಗಳು ನಾನು ಇತ್ತೀಚೆಗೆ ಯಾವ್ದು ಸಿನಿಮಾಗಳಲ್ಲಿ ನೋಡಿರ್ಲಿಲ್ಲ. ಸೊ ಅದಕ್ಕೆ ಆ ವಿಷಯನ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಪೆಪ್ಪೆನ ತಗೊಂಡಿದ್ದು. ಕತೆ ಕೇಳುವಾಗ ಅಪ್ಪ ಇದ್ರ, ಅಮ್ಮ ಇದ್ರ, ನೀವೇನಾದ್ರು ಕತೆ ಸ್ಟೋರಿಗಳನ್ನ ಕೇಳುವಂತ ಸಂದರ್ಭದಲ್ಲಿ ಅವರು ಹೆಲ್ಪ್ ಮಾಡ್ತಾರಾ ಅಥವಾ ನೀವು ಒಬ್ಬರೇ ಕೇಳ್ತೀರಾ? ಏನಾದ್ರು ಆಂಟಿ ಏನಾದ್ರು ಹೆಲ್ಪ್ ಮಾಡ್ತಾರಾ? ಇವಾಗ ನಾನೊಬ್ಬರೇ ಕೇಳ್ತೀನಿ. ನಂಗೆ ಇಷ್ಟ ಆದ್ಮೇಲೆ ಎಲ್ಲರ ಜೊತೆ ಡಿಸ್ಕಸ್ ಮಾಡ್ತೀನಿ. ಆಮೇಲೆ ಅವ್ರ ಇನ್ಪುಟ್ಸ್ ಕೊಡ್ತಾರೆ. ಬಟ್ ಸ್ಟೋರಿ ನಾನೇ ಕೇಳ್ತೀನಿ. ನಾನು ಕೇಳಿದ್ಮೇಲೆ ನಂಗೆ ಇಷ್ಟ ಆದ್ಮೇಲೆ ನನ್ನ ಜಡ್ಜ್ಮೆಂಟ್ ಸರಿ ಇದೆಯಾ ಅಂತ ಇದು ಮಾಡೋಕ್ಕೆ ಒಂದಷ್ಟು ಜನ, ಒಂದೊಂದ್ಸಲಿ ನನ್ನ ತಮ್ಮ ಕೇಳ್ತಾನೆ, ನನ್ನ ಫ್ರೆಂಡ್ಸ್ ಕೇಳ್ತಾರೆ. ಎಲ್ಲರಿಗೂ ಇಷ್ಟ ಆದ್ಮೇಲೆ ಆಯ್ತು, ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ. ಓಕೆ, ಟ್ರೇಲರ್ ಎಲ್ಲ ನೋಡಿದ್ಮೇಲೆ ಬಂದು ಅಮ್ಮ ಅಪ್ಪ ಒಳ ಕೂತ್ಕೊಂಡು ನಿಮ್ಗೆ ಏನು ಸಲಹೆಗಳು ಕೊಟ್ಟರು, ಏನು ಹೇಳಿದ್ರು ಸರ್, ಮತ್ತೆ ಆಂಟಿ ಏನು ಹೇಳಿದ್ರು ಅಂತ ಹೇಳಿ ಟ್ರೇಲರ್ ನೋಡಿದ ಬಳಿಕ? ಅದೇ ಯಾರು ಇಲ್ಲ ನಮ್ಮ ಮನೇಲಿ ಆಕ್ಚುಲಿ ಜಾಸ್ತಿ ಮೊದ್ಲಿಂದ ಯಾರು ಅಷ್ಟು ಸಲಹೆಗಳು ಕೊಡಲ್ಲ. ಅಂದ್ರೆ ಏನೇ ಮಾಡಿದ್ರು ಖುಷಿಯಾಗಿರ್ತಾರೆ. ಈ ಟ್ರೈಲರ್ ನೋಡಿನೂ ತುಂಬಾ ಖುಷಿ ಆದ್ರು. ನಾನು ತುಂಬಾ ಚೆನ್ನಾಗಿ ಕಾಣಿಸ್ತೀಯಾ ಅಂತ ಹೇಳಿದ್ರು. ಆಮೇಲೆ ಈ ಕ್ಯಾರೆಕ್ಟರ್ ನಿಂಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ತುಂಬಾ ಜನ ಹೇಳಿದ್ರು. ಫ್ಯಾಮಿಲಿಯಲ್ಲೂ ಅದೇ ಹೇಳಿದ್ರು. ಆಂಟಿನೂ ಸೇಮ್ ಅದೇ, ಅಶ್ವಿನಿ ಆಂಟಿನೂ ಸೇಮ್ ಅದೇ ಹೇಳಿದ್ರು. ಅಂದ್ರೆ ಈ ಕತೆಗಳಿಗೆ ಏನೋ ಒಂದು ಕತೆ ಸ್ಟೋರಿ ಆಯ್ಕೆ ಮಾಡ್ಕೊಂಡಿದ್ದೀನಿ, ಆಕ್ಟ್ ಮಾಡ್ತಾ ಇದ್ದೀನಿ ಅಂದಾಗ ಅವ್ರಿಗೂ ಇನ್ಫಾರ್ಮ್ ಮಾಡ್ತೀರಾ ಸರ್? ಹಿಂಗ್ ಹೋಗ್ತಾ ಖಂಡಿತ. ನಾನು ಒಂದು ಹೊಸ ಸಿನಿಮಾ ತಗೊಂಡ ತಕ್ಷಣ ಇನ್ಫಾರ್ಮ್ ಮಾಡ್ತೀನಿ. ಅದೊಂಥರ ಖುಷಿ ಅಲ್ಲ, ಅದೊಂಥರ ಹಂಚ್ಕೊಳಕ್ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಫಸ್ಟ್ ಯಾವುದೇ ಸಿನಿಮಾ ಒಪ್ಕೊಂಡ್ರೇನೋ, ಯಾವುದೇ ಸ್ಟೋರಿ ಲಾಕ್ ಆದ ತಕ್ಷಣನೂ ಆಂಟಿಗೆ ಇರ್ಬೋದು, ಡ್ಯಾಡ್ಗೆ ಇರ್ಬೋದು, ದೊಡ್ಡಪ್ಪಾಗಿರ್ಬೋದು, ಅಮ್ಮಂಗಿರ್ಬೋದು, ಎಲ್ಲರಿಗೂ ಶೇರ್ ಮಾಡ್ಕೊಂಡು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.